ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಇಳುಗುಳ. ನೀವು ವೀಕ್ಷಿಸ್ತಾ ಇದ್ದೀರಾ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ಇವತ್ತು ಮೂಡಿಗೆರೆ ತಾಲೂಕಿನ ಗೋಣಿಬೀಡ್ ಗ್ರಾಮ ಪಂಚಾಯಿತಿಯ ಮಣ್ಣಿಕೆರೆ ಎಂಬಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮತ್ತು ವಸತಿಗಾಗಿ ಹೋರಾಟ ವೇದಿಕೆ ಗೋಣಿಬೀಡ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮಣ್ಣಿಕೆರೆಯಲ್ಲಿ ಗುಡಿಸಲು ನಿರ್ಮಿಸಿ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಮಣ್ಣಿಕೆರೆ ನಿವಾಸಿಗಳಿಗೆ ಇಲ್ಲಿ ಸ್ವತಃವಾದಂಥ ಒಂದು ಜಾಗ ಇಲ್ಲ ಅಥವಾ ಕೂತ್ಕೊಳ್ಳಲಿಕ್ಕೆ ಒಂದು ಯೋಗ್ಯವಾದಂಥ ಮನೆ ಇಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಅವರು ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನಾವು ಖುದ್ದಾಗಿ ಆ ಸ್ಥಳದಲ್ಲಿದ್ದೀವಿ. ಈ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ, ಈ ಒಂದು ಪ್ರತಿಭಟನೆ ಉದ್ದೇಶ ಏನು ಅಂತ ನೇರವಾಗಿ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಈ ಒಂದು ಪ್ರತಿಭಟನೆ ಕೂತಿದ್ದೀರಾ, ಇಷ್ಟೊಂದು ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ರಾಶಿ ಹಾಕೊಂಡು ಏನಕ್ಕೆ ಕೂತ್ಕೊಂಡಿದ್ದೀರಾ ಅನ್ನೋದು ವ್ಯವಸ್ಥೆ. ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣಪ್ಪ KK ಅಂತೇಳಿ. ಸುಮಾರು ವರ್ಷದಿಂದ ನಾವು ಕೂಲಿ ಕಾರ್ಮಿಕರು, ಬಾಡಿಗೆದಾರರು, ಎಸ್ಟೇಟ್ ಲೈನಲ್ಲಿರುವಂಥ ಕಾರ್ಮಿಕರ ಮೂಲಭೂತ ಸಮಸ್ಯೆಯಾದ ವಸತಿ ಇದು ಇಲ್ಲದೆ ನಾವು ಯಾರ್ಯಾರು ಭೂಮಾಲೀಕರ ಮನೆಯಲ್ಲಿ ಜೀತ ಪದ್ಧತಿ ಥರ ದುಡಿದು ಹಿಂಸೆಗೆ ಒಳಪಟ್ಟಿದ್ರು ಅಂಥ ಜನರನ್ನು ಒಂದು ವೇದಿಕೆಗೆ ತಂದು ನಮ್ಮ ಕಾರ್ಮಿಕರಾಗಿರೋದ್ರಿಂದ ಅವ್ರನ್ನು ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಮುಖಾಂತರ ಅವ್ರಿಗೊಂದು ವಸತಿ ಕಲ್ಪಿಸಬೇಕಂತ ನಾವು ಸುಮಾರು ದಿನದಿಂದ ನಾವೊಂದು ಯೋಜನೆ ಹಾಕ್ಕೊಂಡಿದ್ದು. ಇದಕ್ಕೆ ನಮ್ಮ CPML ಪಾರ್ಟಿಯ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ಬೆಂಬಲದೊಂದಿಗೆ ನಾವು ಈ ಹೋರಾಟವನ್ನು ಇಡೀ ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು. ಆ ಭಾಗವಾಗಿ ಇಂದು ಗೋಣಿಬೀಡಲ್ಲೂ ಕೂಡ ಕೆಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ವು. ಈ ಹಿಂದೆ ನಮ್ಮ ಕಮ್ಮರಗೋಡು ಭಾಗದಲ್ಲಿ ಒಂದು ಹೋರಾಟ ಮಾಡಿ ಒಂದು ಜಾಗವನ್ನು ಬಿಡಿಸಿದ್ವು. ಆದರೂ ಅದು ವಸತಿಗಾಗಿ ರೆಜುಲೇಷನ್ ಮಾಡಿಲ್ಲ. ಇವಾಗ ಇಲ್ಲಿ ಇದು ರೆಜುಲೇಷನ್ ಮಾಡಿದ್ದಾರೆ. ರೆಜುಲೇಷನ್ ಮಾಡಿ ಹೋದ ಸರಿ ಟೆಂಟ್ ನಿರ್ಮಾಣ ಮಾಡಿದ್ವು. ಆದರೆ ಸ್ಥಳಕ್ಕೆ ಬಂದ ತಾಲೂಕು ಅಧಿಕಾರಿ ಮತ್ತು PDO ನಾವು ಕೆಲವೇ ದಿನಗಳಲ್ಲಿ ನಿಮಗೆ ತೆರವು ಮಾಡಿ, ಈ ಗುಡಿಸಲನ್ನು ತೆರವು ಮಾಡಿ ಆದಮೇಲೆ ನಿಮಗೆ ನಾವು ಬೇರೆ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಸ್ಕೆಚ್ ತಂದು ಹಂತವಾಗಿ ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ಅವರು ಕೇವಲ ಭರವಸೆಯಾಗಿ ಮಾತ್ರ ಇಟ್ಕೊಂಡು ಬಿಟ್ಟರೆ ಯಾವುದೇ ವಸತಿಯನ್ನು ಕಲ್ಪಿಸಿಕೊಡಲಿಲ್ಲ. ಆ ಪ್ರಯುಕ್ತ ಇವಾಗ ನಾವು ಮತ್ತೊಂದು ಬಾರಿ ಎಲ್ಲ ಕಾರ್ಮಿಕರನ್ನು ಇಟ್ಕೊಂಡು ಈ ಗುಡಿಸಲು ನಿರ್ಮಾಣ ಕಾರ್ಯವನ್ನು ಮಾಡ್ತಿದ್ವಿ. ಎಲ್ಲ ಸರ್ಕಾರಿ ಜಾಗಗಳಿಗೆ ಹೋರಾಟಗಾರರು ಆ ಒಂದು ಗುಡಿಸಲುಗಳನ್ನ ಹಾಕೊಂಡಾಗ ಅಧಿಕಾರಿಗಳು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಕೊನೆ ಹಂತದ ಕೊನೆ ಪ್ರಯೋಗ ಅಂತ ಏನಿರುತ್ತೆ ಅಂತ ಹೇಳಿದ್ರೆ ಅವರ ಅಧಿಕಾರದ ಬಲವನ್ನು ಉಪಯೋಗಿಸಿಟ್ಟು ಟೆಂಟ್ಗಳನ್ನ ಕಿತ್ತಾಕುವಂಥದ್ದು ಕೊನೆ ಪ್ರಯೋಗ ಸರ್ಕಾರಿ ಅಧಿಕಾರಿಗಳದ್ದು. ಈಗ ಇಷ್ಟೊಳಗೆ ಬಂದಿದೆ ಅಂತ ನೀವು ಹೇಳಿದ್ರಿ, ಕೊನೆ ಅವರ ಪ್ರಯೋಗವನ್ನು ಅಸ್ತ್ರ ಮಾಡಿದ್ರೆ ಏನು ನಿಮ್ಮ ರಿಯಾಕ್ಷನ್ ಇರುತ್ತೆ? ನೋಡಿ, ಇವಾಗ ಯಾವ ರೀತಿ ನಡೀತಿದೆ ಅಂದರೆ ನಮ್ಮ ಈ ಭೂಮಾಲೀಕರು 25 ಎಕರೆ 30 ವರ್ಷಕ್ಕೆ ಲೀಸಿಗೆ ಮಾಡಿದರೆ 57 94C ಅವರಿಗೆ ಕೇಳ್ದಂಗೆ ಒಂದು ವಾರದೊಳಗೆ ದಾಖಲಾತಿ ಮಾಡಿಕೊಡ್ತಾರೆ. ಅದೇ ರೀತಿ ನಾವು ಒಂದು ಸಣ್ಣ ಗುಡಿಸಲನ್ನು ನಿರ್ಮಾಣ ಮಾಡಿದರೆ ಇಮಿಡಿಯೇಟಾಗಿ ತೆರವು ಮಾಡೋಕ್ಕೆ ಬರ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಇದೇ ಸೈಟಲ್ಲಿ ಅಲ್ಲಿ ಕೆಳಗಡೆ ಒಂದು ಪ್ರಭಾವಿ ವ್ಯಕ್ತಿ ಒಂದು ಫೌಂಡೇಶನ್ನು ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ನಾವು ಹೋದ ಸರಿ ಫಸ್ಟ್ ಟೈಮು ಗುಡಿಸಲು ನಿರ್ಮಾಣ ಮಾಡೋಕ್ಕೆ ಬಂದಾಗ ಆವಾಗ ನಾವೆಲ್ಲರೂ ಸೇರಿ ಒಂದು ದೂರು ದಾಖಲೆ ಮಾಡಿಸಿದ್ವಿ. ಎಲ್ಲಿ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತಿ ಗಮನಕ್ಕೂ ತಂದು ಆದರೂ ಅದನ್ನು ತೆರವು ಮಾಡಿದೆ. ಅದು ಹಂತವಾಗಿ ಇವಾಗ ಒಕ್ಲಾಗೋ ಸ್ಟೇಜಿಗೆ ಬಂದಿದೆ ಇದೇ ಸರ್ವೆ ನಂಬರಲ್ಲಿ. ಆದರೂ ನಾವೊಂದು ಸಣ್ಣದಾಗಿ ಒಂದು ಗುಡಿಸಲು ನಿರ್ಮಾಣ ಮಾಡಿದರೆ ಇವತ್ತು ತೆರವು ಮಾಡೋಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇಷ್ಟು ಜನರನ್ನು ಜೈಲಿಗೆ ಅಟ್ಟಿದ್ರೂ ಕೂಡ ಈ ಜಾಗವನ್ನು ತೆರವುಗೊಳಿಸೋದಿಲ್ಲ. ಒಂದು ವೇಳೆ ತೆರವುಗೊಳಿಸೋದಾದರೆ ಅವರು ಕೆಲಸ ಕಾರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡಿದರೆ ಒಂದು ಕಡೆಯಿಂದ ನಾವು ವೆಕೆಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ಮನದಟ್ಟಾಗುವಾಗ ಹೇಳಿದ್ವಿ. ಅಷ್ಟರವರೆಗೆ ನಾವು ಯಾವುದೇ ಕಾರಣಕ್ಕೂ ತೆರವುಗೊಳಿಸೋದಿಲ್ಲ. ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀವಿ. ಮತ್ತು ಇಲ್ಲಿರುವ ಎಲ್ಲ ವಸತಿ ರೈತರಿಗೂ ಇಲ್ಲಿ ಪರ್ಮನೆಂಟಾಗಿ ಒಂದು ಶೆಡ್ ನಿರ್ಮಾಣ ಮಾಡಿ ಇಲ್ಲಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಯಾವುದೇ ಒಂದು ಹೋರಾಟ ಮಾಡಿದಾಗ ರಾಜಕೀಯ ಒಂದು ಪಕ್ಷ ಎಂಟ್ರಿ ಆದಾಗ, ನೀವು ಮೊದಲು ಹೇಳಿದ್ರಿ CPM ಇಂದ ರಾಜಕೀಯ ಪಕ್ಷ ಎಂಟ್ರಿ ಆದಾಗ ರಾಜಕೀಯ ಪಕ್ಷದ ಒಂದು ಉದ್ದೇಶ ಇರುತ್ತೆ, ಮುಂದಿನ ಚುನಾವಣೆ ಅಂತಾರೆ. ಇದಕ್ಕೆ ಏನಾದರೂ ಈ ಒಂದು ಚುನಾವಣೆ ಟಾರ್ಗೆಟ್ ಇಟ್ಕೊಂಡು ನೀವು ನಿಮ್ಮ ಪಕ್ಷ ಇದಕ್ಕೆ ಬೆಂಬಲ ಕೊಡ್ತಾ ಇದೆಯಾ, ಹೇಗೆ? ಇಲ್ಲ, ಖಂಡಿತ ನಮ್ಮ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ. ಹೆಚ್ಚಿನ ಅಂಶ ಅಂಥ ಸಂದರ್ಭದಲ್ಲಿ ನೋಡಿ ಎಲ್ಲಾದರೂ ಸ್ಪರ್ಧೆ ಮಾಡ್ತವೆ. ನಾವು ಯಾವುದೇ ರಾಜಕೀಯ ಪಕ್ಷದವ್ರನ್ನು ನಂಬೋದಿಲ್ಲ. ಯಾಕಂದರೆ ಅವರು ಭರವಸೆ ಕೊಡೋದರಲ್ಲಿ ನಿಪುಣರು ಬಿಟ್ಟರೆ ಅವರು ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ.
ಇವಾಗ ಕಳೆದ ಬಾರಿ ನಮ್ಮ ಶಾಸಕಿಯವರೇ ಹೇಳಿದರು, ನಾವು 100 ಎಕರೆ ಸೈಟನ್ನು ಹಂಚ್ತೀವಿ ಅಂತೇಳಿ. ಇಷ್ಟುವರೆಗೆ 100 ಎಕರೆ ಅಲ್ಲ 10 ಎಕರೆ ಹಂಚಿದ್ದು ನಿದರ್ಶನ ಇಲ್ಲ. ಈ ಮೂಡಿಗೆರೆ ತಾಲೂಕಲ್ಲಿ ಹಂಚಿದ್ದು ನಿದರ್ಶನ ಇಲ್ಲ. ಅದು ಬಿಡಿ, ನಾವು ಕಳೆದ ವರ್ಷದಿಂದ ಪಂಚಾಯತಿ ಮುಂದೆ, ತಾಲೂಕು ಆಫೀಸ್ ಮುಂದೆ, ತಾಲೂಕು ಪಂಚಾಯತ್ ಮುಂದೆ ನಿರಂತರವಾಗಿ ಮುಷ್ಕರ ಧರಣಿ ಮಾಡ್ತಾ ಬಂದು ಆ ಸ್ಥಳಕ್ಕೆ ಸೌಜನ್ಯಕ್ಕಾದರೂ ಹಾಲಿ ಮಾಜಿ MLAಗಳು ಆಗಮಿಸಿಲ್ಲ. ಒಂದು PN ಕೂಡ ಕಳಿಸಿದ್ದು ನಿದರ್ಶನ ಇಷ್ಟರವರೆಗಿಲ್ಲ. ಆದ್ದರಿಂದ ನಾವು ಯಾವುದೇ ರಾಜಕಾರಣಿಗಳಿಗೆ ಒತ್ತಡಕ್ಕೆ ಮಣಿಯೋದಿಲ್ಲ ಮತ್ತು ಅವ್ರ ಮೇಲೆ ವಿಶ್ವಾಸನೂ ಇಡೋದಿಲ್ಲ. ಇದು ಸ್ಪಷ್ಟವಾಗಿ ನಮ್ಮ TVCಯ ನಿಲುವು ಮತ್ತು ನಮ್ಮ ಪಕ್ಷದ ನಿಲುವು. ನಾವು ಎಲೆಕ್ಷನ್ಗಾಗಿ ಈ ಟ್ರೆಂಡ್ ಮಾಡಿಲ್ಲ. ವೀಕ್ಷಕರೇ, ಈಗಾಗಲೇ ನಮ್ಮ ಈ ಒಂದು ಹೋರಾಟಗಾರರ ಮಾತುಗಳನ್ನ ಕೇಳಿದ್ರಿ. ಇವತ್ತು ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಾದರೂ ಕೂಡ ಇವತ್ತು ನಮ್ಮ ನೆಲದಲ್ಲಿ ಜನಗಳು ಸ್ವತಃ ನೆಲ ಇಲ್ಲದೆ ಕಷ್ಟಪಡುವಂಥ ಪರಿಸ್ಥಿತಿ ಇದೆ. ಈ ರಾಜಕಾರಣಿಗಳಿಗೆ ಇಲ್ಲಿ ಇವತ್ತು ಇನ್ನು ಏನಿದ್ದಾರೆ, ಈ ಜನಗಳನ್ನ ಕಣ್ಣು ಕಾಣಬೇಕು ಅಂದರೆ ಈ ರಾಜಕಾರಣಿಗೆ ಇನ್ನು 2 ವರ್ಷ ಕಳೆದು ಏನು ಚುನಾವಣೆ ಬರುತ್ತೆ ಆವಾಗ ಬರ್ತಾರೆ. ಆ ಸಂದರ್ಭದಲ್ಲಿ ಮಾತ್ರ ಹೇಳ್ತಾರೆ, ನಾನು ನಿನ್ನ ನೆಂಟ ಅಥವಾ ಭಾವ ಅಥವಾ ಸಂಬಂಧ ಎಲ್ಲಗಳು ಆ ಟೈಮಲ್ಲಿ ಬರುತ್ತೆ. ಡೈನಮೋಟನವರು ನಾನು ನೇರವಾಗಿ ಹೇಳ್ತೀನಿ, ನೀವು ಇವಾಗ ಹೊಸ ಸರ್ಕಾರ ಬರ್ತಾ ಇದೆ, ಸರ್ಕಾರ ಬರುವಾಗ ನೀವು ನನಗೆ ಸಚಿವ ಸ್ಥಾನ ಸಿಗುವಂಥ ಲಾಬಿ ಮಾಡಿಕೊಟ್ಟಿದ್ದೀರಾ. ಆ ಸಚಿವ ಸ್ಥಾನ ಸಿಗಬೇಕು ಅಂತ ಲಾಬಿ ಮಾಡೋ ಹೋರಾಟ ಮಾಡ್ತಿದ್ದೀರಾ. ಅದರ ಒಂದು ಸಣ್ಣ ಪಾಯಿಂಟ್, ಇಲ್ಲಿನ ಈ ಬಡವರು ಏನಿದ್ದಾರೆ, ಇಲ್ಲಿ ನಿರಾಶ್ರಿತರು ಏನಿದ್ದಾರೆ, ಇವ್ರನ್ನ ನೀವು ಸ್ವಲ್ಪ ಗಮನಿಸಿ. ಇವರಿಗೆ ಒಂದು ಸೂರನ್ನು ಕೊಡಿ. ಯಾರ ಹಕ್ಕನ್ನು ಕೇಳ್ತಾ ಇಲ್ಲ, ಅವರ ಸ್ವತಃವಾದ ಹಕ್ಕನ್ನು ಕೊಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶ ಇರುವಾಗ ನೀವ್ಯಾಕೆ ಬೇಕಾದಷ್ಟು ಆಸ್ತಿಗಳನ್ನ ಮಾಡ್ತಾ ಇದ್ದೀರಾ? ಅಲ್ಲಲ್ಲಿ ರೆಸಾರ್ಟ್ಗಳನ್ನ, ಅಲ್ಲಲ್ಲಿ ತೋಟಗಳನ್ನ ಅಲ್ಲಿ ಮಾಡ್ಕೊತಿದ್ದೀರಾ. ಕೊಡಿ ಅವ್ರದ್ದು. ಇವರನ್ನು ನಿಮ್ಮ ಆಸ್ತಿಲಿ ಏನು ಕೇಳ್ತಾ ಇಲ್ಲ, ನಿಮ್ಮ ಜಾಗದಲ್ಲಿ ಒಂದು ತುಂಡು ನನ್ಗೆ ಮಾಡಿ ಕೊಡಿ ಅಂತ ಕೇಳ್ತಾ ಇಲ್ಲ. ಇವರು ಸರ್ಕಾರಿ ಭೂಮಿ ಏನಿದೆ ಅದನ್ನು ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ತೋಟ ಮಾಡ್ಕೊಳ್ಳೋಕ್ಕೆ 1 ಎಕರೆ ಕೊಡಿ, 2 ಎಕರೆ ಕೊಟ್ಟು ಕೇಳ್ತಾ ಇಲ್ಲ. 1 ಎಕರೆಯಲ್ಲಿ ನಾವು ಒಂದು 20-30 ಜನ ಬದುಕ್ತೀವಿ, ಅದಕ್ಕೆ ಜಾಗ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಬನ್ನಿ, ಇಲ್ಲಿ ಬಂದ್ಬಿಟ್ಟು ಈ ಜನಗಳ ಗೋಳು ಏನಂತ ಕೇಳಿ ಇವರಿಗೆ ಏನು ಅವಕಾಶ ಇದೆಯಾ ಕಾನೂನಲ್ಲಿ, ಈ ಜಾಗನ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಖಂಡಿತವಾಗ್ಲೂ ಅದು ಕೊಡಿ. ಇಲ್ಲಿದ್ರೆ ಅವರು ನೀವು ಮಾತಾಡಿ ಅದ್ರ ಹೋಗಿ ಅಂತ ಹೇಳ್ಕೊಂಡು ಅಟ್ನ್ಯೂಸ್ ಕನ್ನಡದಲ್ಲಿ ಬರುವಂಥ ಎಲ್ಲ ಸುದ್ದಿಗಳನ್ನು ವೀಕ್ಷಿಸಿ, ಅದೇ ರೀತಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.